ಸ್ನೇಹಿತರೆ, ಮತ್ತೊಮ್ಮೆ ಬಂದು ಕೊನೆಗೂ ತಪ್ಪು ಒಪ್ಕೊಂಡ ರಕ್ಷಕ್ ಬುಲೆಟ್ ಅಂತ ಹೇಳ್ಬೋದು. ಅಂದರೆ ಅವ್ರು ತಪ್ಪು ಮಾಡಿಲ್ಲ ಅಂತ ಒಪ್ಕೊಂಡಿದ್ದಾರೆ. ತಪ್ಪು ಅಂತಲ್ಲ, ನಾನು ತಪ್ಪು ಮಾಡಿಲ್ಲ, ತಪ್ಪು ಮಾಡೋದಾಗಿದ್ರೆ ನಾನು ಈ ರೀತಿ ಲೈವಲ್ಲಿ ಬಂದು ನಿಮ್ಮ ಹತ್ರ ಬಂದು ಹೇಳ್ತಾನೆ ಇರಲಿಲ್ಲ ಅಂತ ಪಬ್ಲಿಕ್ TV9 ಮೂಲಕ ಬಂದು ಹೇಳ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ, ಈಗ ನೋಡಿ ಹಿಂದೆ ಎಲ್ಲ ಏನು ನಡೆದಿತ್ತು ಅಂತಂದರೆ, ಪ್ರಥಮ್ ಅವ್ರ ಮೇಲೆ ದಾಳಿಯಾಗಿದೆ. ಯಾರಿಂದ? ರಕ್ಷಕ್ ಬುಲೆಟ್ ಅವ್ರ ಕಡೆಯಿಂದ. ಏನೋ ಡಿ ಬಾಸ್ ಫ್ಯಾನ್ಸು ಬಂದು ಏನೋ ನಮ್ಮನ್ನು ಸಾಯಿಸೋದಕ್ಕೆ ಈ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಪ್ರಥಮ್ ಅವ್ರು ಕಂಪ್ಲೇಂಟ್ ಮಾಡಿದರು. ಈಗ ಮತ್ತೆ ರಕ್ಷಕ್ ಅವ್ರಿಗೆ ಏನು ಹೇಳ್ಕೊಂಡಿದ್ದಾರೆ ಅಂತಂದರೆ, ಇಲ್ಲ ನಿಜವಾಗ್ಲೂ ಅದಕ್ಕೂ ನನಗೂ ಸಂಬಂಧ ಇಲ್ಲ. ಯಾರೋ ನನಗೂ ನಮ್ಮ ರಿಲೇಷನ್ ಮಹೇಶ್ ಅಣ್ಣ ಅಂತ ನಮ್ಗೆ ಬರಳಿದ್ರು. ಅಲ್ಲಿ ಏನೋ ಟೆಂಪಲ್ಗೆ ಏನೋ ಫಂಕ್ಷನ್ ಇದೆ, ನಮ್ಮದು ಪ್ರೋಗ್ರಾಮ್ ಇದೆ ಬಾ ಅಂತ ಬರೋಕ್ಕೆ ಕೇಳಿದ್ರು. ನಾನು ಹೋಗಿದ್ದೆ ಅಷ್ಟೇ. ಆದರೆ ನಾನು ಹೋಗಿದ್ದಾಗ ಆ ಟೈಮಲ್ಲಿ ಪ್ರಥಮ್ ಅವ್ರು ಬರ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ. ನಾನು ಆಮೇಲೆ ಅಲ್ಲಿ ನಿಂತಿದ್ದೆ ಅಷ್ಟೇ. ನಾನೇನೋ ನಿಂತಿದ್ದಾಗ ಆ ಟೈಮಲ್ಲಿ ನನ್ನ ನೋಡಿ ಅವರು ಎದುರ್ಕೊಂಡಿದ್ದಾರೆ. ನಾನೇ ಏನೋ ಪ್ಲ್ಯಾನ್ ಮಾಡಿರ್ಬೋದೇನೋ ಅಂತ ಅಂದ್ಬಿಟ್ಟು ಎದುರ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ರಕ್ಷಕ್ ಬುಲೆಟ್ ಅವರು ಅಷ್ಟೇ. ಆದರೆ ಸ್ನೇಹಿತರೆ, ಇದರಲ್ಲಿ ರಕ್ಷಕ್ ಬುಲೆಟ್ ಅವ್ರದ್ದು ಏನೂ ತಪ್ಪಿಲ್ಲ ಅಂತ ಕೂಡ ಈಗ ಗೊತ್ತಾಗಿದೆ. ಈಗ ನೋಡಿ, ಡಿ ಬಾಸ್ ಅವರು ಕೂಡ, ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡ್ದಂಗೆ ನಾನು ಕೂಡ ಡಿ ಬಾಸ್ ಥರನೇ ಆರ್ ಬಾಸ್ ಅಂತ ಫೇಮಸ್ ಆಗಬೇಕು ಅಂತ ನಾನು ಇಂಡಸ್ಟ್ರಿಗೆ ಬಂದಿರೋನು. ದಯವಿಟ್ಟು ನಾನು ಈ ರೀತಿ ಎಲ್ಲ ಕೆಲಸ ಮಾಡ್ತಾ ಇಲ್ಲ. ದಯವಿಟ್ಟು ಯಾಕೆ ಈ ರೀತಿ ಎಲ್ಲ ಸುದ್ದಿಗಳೆಲ್ಲ ಕೊಡಬೇಡಿ. ನಾನು ತುಂಬ ಒಳ್ಳೆಯವನು. ನಾನು ಈ ರೀತಿ ಎಲ್ಲ ಕೆಟ್ಟ ಕೆಲಸ ಮಾಡೋದಾಗಿದ್ರೆ ಈ ರೀತಿ ನಾನು ಯಾಕೆ ಸುಮ್ಮನೆ ಇಲ್ಲೇ ಇರ್ತಿದ್ದೆ? ನಾನು ಇಷ್ಟೊತ್ತಾಗಲೇ ಓಡಾಟೋಗಿರ್ತಿದ್ದೆ. ಇಲ್ಲಾಂದರೆ ಬಾಂಬೆಗೋ ಡೆಲ್ಲಿಗೋ ಇನ್ನೆಲ್ಗೋ ಓಡಾಟೋಗ್ತಾ ಇದ್ದೆ, ಫಾರಿನ್ಗೆ. ಈ ರೀತಿ ಎಲ್ಲ ಕೊಲೆ ಮಾಡಿಸಿ ನಾನು ಬದುಕೋದಾಗಿದ್ರೆ ನಾನು ಆ ರೀತಿ ವ್ಯಕ್ತಿನೇ ಇಲ್ಲ. ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ಅಂತ ಕೂಡ ಕೇಳ್ಕೊತಾ ಇದ್ದಾರೆ. ಸ್ನೇಹಿತರೆ, ಇನ್ನೊಂದು ಏನಂತಂದರೆ, ರಕ್ಷಕ್ ಬುಲೆಟ್ ಅವರು ತಪ್ಪೇ ಮಾಡಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ತಪ್ಪೇ ಮಾಡಿಲ್ಲ ಅನ್ನೋದಕ್ಕೆ ಸಾಕ್ಷಿ ಏನಂತಂದರೆ, ಅವರೇ ಕೂಡ ಲೈವಲ್ಲಿ ಬಂದು ಹೇಳಿದ್ದಾರೆ. ಲೈವಲ್ಲಿ TV9 ಪಬ್ಲಿಕ್ TV ಮೂಲಕ ಲೈವಲ್ಲೇ ಬಂದು ಹೇಳಿದ್ದಾರೆ, ನಾನು ದಯವಿಟ್ಟು ತಪ್ಪಿತಸ್ಥ ಅಲ್ವೇ ಇಲ್ಲ. ಅವ್ರೇನಿದೆ ಡಿ ಬಾಸ್ ಫ್ಯಾನ್ಸು, ಆ ಫ್ಯಾನ್ಸ್ಗೂ ನಮಗೂ ಸಂಬಂಧನೇ ಇಲ್ಲ. ಅವ್ರ ಫ್ಯಾನ್ಸ್ ಏನಿದ್ದಾರೆ, ಅವ್ರು ಚುಚ್ಚಿದರು, ಯಾರು ಅವರು ಏನು ಡ್ರ್ಯಾಗನ್ ಚುರಿ ತೊಗೊಂಡು ಚುಚ್ಚಿದ್ದಾರೆ, ಅವೆಲ್ಲ ಅದಕ್ಕೂ ನನಗೂ ಸಂಬಂಧ ಇಲ್ಲ. ದಯವಿಟ್ಟು ನಮಗೆ ಇದಕ್ಕೆ ಸಂಬಂಧ ಇಲ್ಲದೇ ಇರೋದ್ರಿಂದ ನಮ್ಮನ್ನು ಕಾಲು ಎಳಿಬಿಡಿ ದಯವಿಟ್ಟು ಇದರಲ್ಲಿ ಅಂತ ಕೂಡ ತುಂಬ ಕೇಳ್ಕೊತಿದ್ದಾರೆ. ಯಾಕೆ ಅಂತಂದರೆ, ಇವ್ರದ್ದು ಒಂದು ವಿಷಯ ನೋಡಿದ್ರೆ ಈ ವಿಷಯದಲ್ಲಿ ಅವ್ರದ್ದು ಏನೂ ತಪ್ಪಿಲ್ಲ. ಆದರೆ ಈ ವಿಷಯ ಏನಂತಂದರೆ ತುಂಬ ದೊಡ್ಡ ಸುದ್ದಿ ಆಗ್ತಾ ಇದೆ ಈಗ ಇತ್ತೀಚೆಗೆ. ನೋಡಿ, ಇವ್ರು ರಕ್ಷಕ್ ಬುಲೆಟ್ ಅವರು ತುಂಬ ಒಳ್ಳೆ ಮನುಷ್ಯ. ನಾನು ಆಗಲೇ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೆ, ರಕ್ಷಕ್ ಬುಲೆಟ್ ಅವ್ರಿಗೆ 2-3 ಸಲ ವಿಡಿಯೋ ಮಾಡಿದ್ದೆ. ಅವರು ತುಂಬ ಒಳ್ಳೆ ಮನುಷ್ಯ ಅಂತಲ್ಲ, ತುಂಬ ಜನಕ್ಕೆ ಆಲೇ ಫೇಮಸ್ ಹತ್ರವಾಗ್ತಾ ಇರುವಂಥ ವ್ಯಕ್ತಿ. ಆ ರೀತಿ ಮಾಡಿರೋದು ಸಾಧ್ಯನೇ ಇಲ್ಲ. ಇದಾಗಲೇ ಹಿಂದೆ ಎಲ್ಲ ಲಾಯರ್ ಜಗದೀಶ್ ಅವ್ರ ಜೊತೆ ಎಲ್ಲ ಕಾಲ್ ರೆಕಾರ್ಡಿಂಗ್ ಆಗಿ ತುಂಬ ವೈರಲ್ ಆಗಿತ್ತು. ಅದೆಲ್ಲ ಒಂದು ಸುಳ್ಳು ಸುದ್ದಿ ಸ್ನೇಹಿತರೆ. ಯಾಕೆಂದರೆ ರಕ್ಷಕ್ ಬುಲೆಟ್ ಅವರು ತುಂಬ ಒಳ್ಳೆ ಮನುಷ್ಯ. ಮುಂದೆ ಇಂಡಸ್ಟ್ರಿಯಲ್ಲಿ ತುಂಬ ಹೆಸರು ಮಾಡಬೇಕು, ಒಂದು ಘನತೆ, ಒಂದು ಗೌರವ ನನಗೂ ಇರಬೇಕು ಅಂತ ಕೂಡ ಹೊರಟಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಅಂಥ ಚಿಕ್ಕ ಹುಡುಗ ಈ ಥರ ಎಲ್ಲ ಕೆಲಸ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನೋಡಿ, ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಅಂತಂದರೆ ಜನಗಳ ಒಂದು ಅಭಿಮಾನ ಅನ್ನೋದೇನಿದೆ ಅದೆಲ್ಲರಿಗೂ ಕೂಡ ಬೇಕೇ ಬೇಕು. ಅಭಿಮಾನ ಇಲ್ಲದೇ ಜನಗಳಿಂದ ಅಭಿಮಾನ ಇಲ್ಲದೇ ಅವರು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಅಭಿಮಾನ ಜೊತೆಗೆ ಏನಿದೆ ಅವರೊಂದು ಆ್ಯಕ್ಟಿಂಗ್ಸ್ ಕಲೆ ಏನಿದೆ ಅದನ್ನು ತೋರಿಸ್ಕೊಬೇಕು ಅಂತ ಕೂಡ ತುಂಬ ಓಡಾಡ್ತಿದ್ದಾರೆ. ಮತ್ತು ಈಗ ನೋಡಿ, ಇವರೆಲ್ಲ ಈ ದರ್ಶನ್ ಅವ್ರ ಗ್ಯಾಂಗು ಫ್ಯಾನ್ಸ್ಗಳೆಲ್ಲ ಏನಿದ್ದಾರೆ ವೈರಿಗಳು, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಅವರಲ್ಲಿ ಇವರು ಕೂಡ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಫೋಟೋದಲ್ಲಿ, ದರ್ಶನ್ ಅವ್ರ ಫ್ಯಾನ್ಸ್ಗಳಲ್ಲಿ ಕೊಲೆ ಮಾಡಿರೋ ಆರೋಪಿಗಳಲ್ಲಿ ಇವರು ಕೂಡ ಇರ್ತಾರೆ. ಪ್ರಥಮ್ ಅವ್ರ ಮೇಲೆ ಅಟ್ಯಾಕ್ ಮಾಡಿರ್ತಕ್ಕಂಥ ಆರೋಪಿಗಳು ಇವರೇನೇ ಅವರು. ಆದರೆ ಇವರೇ ಅಂತ ಕೂಡ ಕರೆಕ್ಟಾಗಿ ಒಪ್ಕೋತಾ ಇಲ್ಲ. ಪೊಲೀಸ್ನವರು ಕೂಡ ಕಂಡುಹಿಡಿದಿದ್ದಾರೆ ಅಂತ ಹೇಳ್ಬೋದು. ಇವರೇ ಅಂತ ಕೂಡ ಕಂಡುಹಿಡಿದಿದ್ದಾರೆ. ಕರೆಕ್ಟಾಗಿ ಮಾತ್ರ ಇನ್ನೂ ಕೂಡ ಹೇಳ್ತಾ ಇಲ್ಲ ಇವರೇ ಇರ್ಬೋದು ಅಂತ ಕೂಡ. ಅಲ್ಲಿನ ಅಟ್ಯಾಕ್ ಮಾಡಿರೋ ಒಂದು CC ಕ್ಯಾಮ್ರಾದಲ್ಲಿ ಕೂಡ ಗೊತ್ತಾಗಿದೆ. ಆದರೆ ರಕ್ಷಕ್ ಬುಲೆಟ್ ಅವ್ರು ಮಾತ್ರ ನಾನಲ್ಲ, ಇದೆಲ್ಲ ನನಗೋದಕ್ಕೂ ಸಂಬಂಧ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಮುಂದೆ ಏನಾಗುತ್ತೆ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಸದ್ಯಕ್ಕೆ ರಕ್ಷಕ್ ಬುಲೆಟ್ ಅವರಂತೂ, ನಾನಿಲ್ಲಿ ಇದಕ್ಕೂ ನನಗೂ ಸಂಬಂಧ ಇಲ್ಲಪ್ಪ, ದಯವಿಟ್ಟು ನನ್ನನ್ನು ಇದಕ್ಕೆ ತರಬೇಡಿ. ನಾನು ಹಾಗೆಲ್ಲ ಡ್ರ್ಯಾಗನ್ ಕೊಟ್ಟು ಕೊಲೆ ಮಾಡಿಸೋದು, ಬೇರೆಯವ್ರ ಮೇಲೆ ದಾಳಿ ಮಾಡೋದೆಲ್ಲ ಆಗಿದ್ರೆ ನಾನು ಇಷ್ಟೊತ್ತಿಗೆ ಇಲ್ಲಿ ಇರ್ತಾನೆ ಇರಲಿಲ್ಲ. ನಾನು ಒಂದು ಒಳ್ಳೆ ಹೆಸರು ಮಾಡಬೇಕು. ದಯವಿಟ್ಟು ನಾನು ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಂತಲ್ಲ, ಎಲ್ಲದರಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಒಂದು ಸಮಾಜ ಸೇವೆ ಆಗ್ಬೋದು, ಒಂದು ಸಮಾಜ ಒಂದು ಒಳ್ಳೆತನ ಮಾಡೋಕ್ಕೆ ಬಂದಿರೋದು ನಾನು. ದಯವಿಟ್ಟು ನಾನು ನಿಮಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ನನ್ನ ವಿಷಯಕ್ಕೆ ದಯವಿಟ್ಟು ಬರಬೇಡಿ. ನಾನು ನೋಡಿ ಸುದೀಪ್ ಸರ್ ಫ್ಯಾನ್ ಆಗಿರ್ತೀನಿ ಮತ್ತು ದರ್ಶನ್ ಸರ್ ಫ್ಯಾನ್ ಕೂಡ. ಇದರಲ್ಲಿ ನಾನು ದರ್ಶನ್ ಸರ್ ಫ್ಯಾನ್ ಅಂತೂ ಬಿಗ್ ಫ್ಯಾನೇ. ಅವ್ರ ವಿರುದ್ಧ ಅಂತೂ ನಾನು ಯಾವತ್ತೂ ನಡ್ಕೊಳ್ಳಲ್ಲ. ಮತ್ತು ಅವ್ರ ಫ್ಯಾನ್ ಆದ ಮಾತ್ರಕ್ಕೆ ಅವ್ರ ಕಡೆಯಿಂದ ನಾನು ಏನೋ ಹೋಗಿ ಕೊಲೆ ಮಾಡಿಸೋದು ಅದು ಇದೆಲ್ಲ ನಾನು ಮಾಡೇ ಇಲ್ಲ. ದಯವಿಟ್ಟು ಈ ಒಂದು ಪಾತ್ರದಲ್ಲಿ ನನ್ನನ್ನು ಸಿಗಾಕ್ಸ್ಬೇಡಿ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಅಂತ ಕೂಡ ಕೇಳ್ಕೊತಾ ಇದ್ದಾರೆ. ಮತ್ತು ರಕ್ಷಕ್ ಬುಲೆಟ್ ಅವರು ಕೂಡ ಇಂಥ ಸಮಯ ಬಂದಾಗ ನೋಡಿ, ಡ್ರ್ಯಾಗನ್ ತೊಗೊಂಡು ಚುಚ್ಚುವಂಥ ಒಂದು ಸಮಯ ಬಂದಾಗ ಯಾವುದೇ ಕಾರಣಕ್ಕೂ ಆ ರೀತಿ ಕೆಲಸ ಮಾಡಿಸುವಂಥ ಒಂದು ಹುಡುಗನೇ ಅಲ್ಲ ಅವನು. ಯಾಕೆ ಅಂತಂದರೆ, ಇನ್ನು ಚಿಕ್ಕ ಹುಡುಗ, ಏನೋ ಎಳೆನಿಂಬೆ ಅಂತ ಕರಿತೀವಿ ನೋಡಿ, ಆ ರೀತಿ ಚಿಕ್ಕ ಹುಡುಗ ಅವನಷ್ಟೇ.
ಅಂಥ ವಿಷಯದಲ್ಲಿ ಇಂಥ ವಿಷಯದಲ್ಲೆಲ್ಲ ಆ ರೀತಿ ಬರೋ ಒಂದು ಮಗನೇ ಅಲ್ಲ ಅವರು. ನಿಜವಾಗ್ಲೂ ಇಂಥ ಸುದ್ದಿ ಇವಾಗ ವೈರಲ್ ಆಗ್ತಾ ಇರೋದು ತುಂಬ ನೀವು ನೋಡ್ತಾ ಇರ್ಬೋದು. ಇಂಥ ಸುದ್ದಿಯಲ್ಲಿ ದಯವಿಟ್ಟು ಯಾವುದೇ ಕಾರಣಕ್ಕೂ ನೋಡಿ, ಪ್ರಥಮವ್ರಿಗೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಪ್ರಥಮಣ್ಣ ನಮಗೂ ಕೂಡ ತುಂಬ ಅಭಿಮಾನ ಇರೋರು, ಪ್ರಥಮಣ್ಣ ಹತ್ರದಲ್ಲಿರೋರು ನಮಗೆ. ನಾವು ಅವರು ತುಂಬ ಕ್ಲೋಸ್ ಫ್ರೆಂಡ್ಸ್ಗೆ ನಾನು ಯಾಕೆ ಆ ರೀತಿ ಮಾಡಲಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ನಮ್ಮೊಬ್ಬ ಕ್ಲೋಸ್ ಫ್ರೆಂಡ್ಗಾದವನಿಗೆ ನಾನು ಈ ರೀತಿ ಮಾಡಿದ್ರೆ ಆ ದೇವ್ರು ಮೆತ್ತನ ನೋಡಿ, ಮೇಲಿರೋ ದೇವ್ರು ಕೂಡ ದಯವಿಟ್ಟು ಮೆಚ್ಚಲ್ಲ. ಮತ್ತು ನಾನು ಕೂಡ ಡೈಲಿ ದೇವರನ್ನ ಪೂಜೆ ಮಾಡ್ತೀನಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ನಾನು ಡೈಲಿ ದೇವರನ್ನ ದಿನನಿತ್ಯ ವ್ರತ ಮಾಡೋದ್ರಿಂದ ಈ ರೀತಿ ಕೆಲಸ ನಾನು ಯಾವತ್ತೂ ಮಾಡಲ್ಲ. ಈ ರೀತಿ ಒಂದು ಕೆಲಸ ಮಾಡ್ತಕ್ಕಂಥದ್ದು ಅಂಥವ್ರು ಯಾವತ್ತೂ ಭೂಮಿ ಮೇಲೆ ಉಳಿಗಾಲ ಇಲ್ಲ ಅವ್ರಿಗೆ ಅಂತ ಕೂಡ ಒಂದು ಲೈವಲ್ಲಿ ಬಂದು ಅವರೇ ಒಂದು ವಿಡಿಯೋವನ್ನು ಹಂಚ್ಕೊಂಡಿದ್ದಾರೆ ಸ್ನೇಹಿತರೆ.